ಎಲ್ಲ ಒಂದೇನೆ. BT ಲಲಿತಾ ನಾಯಕ್ ಎಜುಕೇಷನ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ ಮತ್ತು ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ, ಕರ್ನಾಟಕ ಕಾಂಡ ಅಭಿವೃದ್ಧಿ ನಿಗಮ ಇವತ್ತು ಈ ಐತಿಹಾಸಿಕ ದಿನಕ್ಕೆ ಸಾಕ್ಷಿಯಾಗಿರೋದು ನನಗೆ ವೈಯಕ್ತಿಕವಾಗಿ ಹೆಮ್ಮೆಯ ಸಂಗತಿ. ಅದರಲ್ಲೂ ಇವತ್ತು ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥವರು ಧರ್ಮಗುರುಗಳು ಶ್ರೀ ವೀರಭದ್ರ ಚನ್ನಮಲ್ಲ ದೇಶಿಕೇಂದ್ರ ಮಹಾಸ್ವಾಮಿಗಳು, ಪೀಠಾಧ್ಯಕ್ಷರು ನಿಡುಮಾಮಿಡಿ ಜಗದ್ಗುರು ಮಹಾಮಠ ಬೆಂಗಳೂರು. ಇವರು ನಾವು ವಿದ್ಯಾರ್ಥಿ ದಶೆಯಿಂದ ಲಲಿತಾ ನಾಯಕ್ ಮೇಡಮ್ ಜೊತೆಗೆ ಹೋರಾಟದಲ್ಲಿ ಇದ್ದಾಗಿಂದ ನಾವು ಗಮನಿಸ್ತಾ ಬಂದಂಥವ್ರು ಇವತ್ತು ನಮ್ಮ ಜೊತೆ ಇರೋದು ಸುಯೋಗ. ಇನ್ನೂ ಬಹಳ ಮುಖ್ಯವಾಗಿ ಇವತ್ತು ಸರಳ ವಿವಾಹ ಏನು ನಾವು ಕುವೆಂಪು ಅವರು ಓದ್ಕೊಂಡಿರುವಂತವ್ರು ಕುವೆಂಪು ಅಂತ ಹೇಳ್ತಿದ್ರು ಕೂಡ ಅವರ ತತ್ವ ಸಿದ್ಧಾಂತಗಳನ್ನ ಅವ್ರು ಹೇಳ್ಕೊಟ್ಟಿರುವಂತ ಬಾಬಾ ಸಾಹೇಬರು ಅವರು ಸಾಮಾಜಿಕವಾಗಿ ಹೋರಾಟ ಮಾಡಿದ್ರೆ ಸಾಹಿತ್ಯಿಕವಾಗಿ ಹೋರಾಟ ಮಾಡಿದವರು ನಮ್ಮ ತಳವರ್ಗಗಳ ಪರವಾಗಿ. ಮತ್ತೆ ನಮ್ಮ ಏನು ಶಿವನನ್ನ ಸಫಾಯಿ ಕರ್ಮಚಾರಿಗೆ ಹೋಲಿಸಿ ಅವರ ಬರೆದಿರುವಂತಹ ನಾಟಕಗಳಲ್ಲಿ ನಾವು ಅಭಿನಯಿಸಿರುವಂತದನ್ನೆಲ್ಲ ಕಾರ್ಯಗತ ಯಾರು ಮಾಡೋದೇ ಇಲ್ಲ. ಆದ್ರೆ ಲಲಿತಾ ನಾಯಕ್ ಮೇಡಮ್ ಅವರು ಅಷ್ಟು ನಮ್ಮ ಸಾಹಿತ್ಯದ ದಿಗ್ಗಜರ ಅವರ ಏನು ಆಶಯ ಇತ್ತು, ನಮ್ಮ ಗುರುಗಳ ಆಶಯ ಏನಿತ್ತು ಅದು ಮತ್ತು ನಮ್ಮೆಲ್ಲರ ಆಶಯ ಏನಿತ್ತು ಅದನ್ನ ಇವತ್ತು ಪ್ರಥಮ ಬಾರಿಗೆ ಬಂಜಾರರ ಈ ವೇದಿಕೆಯಲ್ಲಿ ಸಾಕಾರಗೊಳಿಸಿದ್ದಕ್ಕೆ ನಾನು ನಮ್ಮೆಲ್ಲ ಸಮುದಾಯದ ಪರವಾಗಿ ಈ ಮಂಡ್ಯದ ಜನತೆ ಪರವಾಗಿ ಮೇಡಮ್ ಅವರಿಗೆ ನಮನಗಳನ್ನು ಹೇಳ್ತೀನಿ. 80 ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನ ಮತ್ತೊಮ್ಮೆ ನಾನು ಎಲ್ಲರ ಪರ ತಮಗೆ ಅರ್ಪಿಸ್ತೀನಿ. ಈ ಹಿಂದೆ ವೆಂಕಟಸ್ವಾಮಣ್ಣವರು ನಾವೇ ಮೇಡಮ್ ಅವರ 75 ಆಚರಣೆ ಮಾಡಿದ್ವಿ ಬೆಂಗಳೂರಲ್ಲಿ. ಇವತ್ತು ಅದೇ ಸುಯೋಗ ನಮ್ಗೆ ಸಿಕ್ಕಿದೆ. ಇಲ್ಲೊಂದು ಫೋಟೋ ಇಟ್ಟಿದ್ದಾರೆ. ಮಾನ್ಯ ರಾಮಕೃಷ್ಣ ಹೆಗಡೆಯವರು, ಮಾಜಿ ಮುಖ್ಯಮಂತ್ರಿಗಳು. ಇವತ್ತು ನನಗೆ ನೇರ ನೇಮಕಾತಿನಲ್ಲಿ 16 ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಸಿಕ್ಕಿದ್ದು ಅವರು ಮಾಡಿದ ಆದೇಶದಿಂದ ಅದನ್ನ ತಿಂತಾ ಇದ್ದೀನಿ. ಅವ್ರಿಗೂ ಕೂಡ ನಾನು ನಮನವನ್ನು ಹೇಳ್ತೀನಿ. ಲಲಿತಾ ನಾಯಕ್ ಮೇಡಮ್ ಅವರಿಗೆ ಪ್ರಥಮ ಬಾರಿಗೆ ಬಂಜಾರಿಗೆ MLC ಕೊಟ್ಟಿದ್ದು ಅವರೇ, ಈ ಜಾಗವನ್ನು ಕೊಟ್ಟಿದ್ದು ಅವರು. ಲಲಿತಾ ನಾಯಕ್ ಬಡಾವಣೆ ಅಂತ ಹೆಸರುಗಳಕ್ಕೆ ಕಾರಣಕರ್ತರಾದವರು, ಅವರಿಗೆ ನಮಿಸ್ತಾ ಇದ್ದೀನಿ. ನಮ್ಮ ಬಂಜಾರ ವಿದ್ಯಾರ್ಥಿಗಳು ಇಬ್ಬರೇ ಇದ್ದಿದ್ದು ಬೆಂಗಳೂರು ಯೂನಿವರ್ಸಿಟಿನಲ್ಲಿ. ಅಲ್ಲಿ ವಿದ್ಯಾರ್ಥಿ ಮುಖಂಡನಾಗಿ ನಾನು ಚುನಾವಣೆಯಲ್ಲಿ ಬಹುಮತದಿಂದ ಆಯ್ಕೆಯಾದಾಗ ಆ ಸಂಘದ ಉದ್ಘಾಟನೆ ಬಂದವರು ರಾಮಕೃಷ್ಣ ಹೆಗಡೆಯವರು. ಹಾಗಾಗಿ ರಾಮಕೃಷ್ಣ ಹೆಗಡೆಯವರು ಇಲ್ಲಿ ಫೋಟೋ ಇಟ್ಟಿದ್ದು ನನಗೂ ಖುಷಿ ಇದೆ. ನಮ್ಮ ಬಂಜಾರ ಸಮುದಾಯದಲ್ಲಿ ಸಾಕಷ್ಟು ಜನ ಹೋರಾಟಗಾರರು ಬಂದಿದ್ದಾರೆ, ಸ್ವಾತಂತ್ರ್ಯ ಹೋರಾಟಗಾರರು, ಸಮಾಜ ಸುಧಾರಕರು ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ಆದ್ರೆ ಅವರ ಬಗ್ಗೆ ಎಲ್ಲೂ ಸರಿಯ ಸಮರ್ಪಕವಾದ ದಾಖಲಾತಿ ಸಿಗ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತು ವೇದಿಕೆಯಲ್ಲಿ ಸಾಕಷ್ಟು ಜನ ಗಣ್ಯರಿದ್ದಾರೆ. ಈಗ ವೆಂಕಟಸ್ವಾಮಣ್ಣ ಅವರು ಹೇಳೋದು ಮೇಡಮ್ ಅವರು ನಮ್ಗೆ ಮಾರ್ಗದರ್ಶಕರು ಅಂತ. ಆ ವೆಂಕಟಸ್ವಾಮಣ್ಣ ಅವ್ರನ್ನ ಆಯ್ಕೆ ಮಾಡೋದ್ರಲ್ಲಿ ಈ ಸಮತಾ ಸೈನಿಕ ದಳಕ್ಕೆ ಮೇಡಮ್ ಅವ್ರ ಜೊತೆಗಿದ್ದ ಕೃಷ್ಣ ನಾಯಕ್ ಅವರು, MP ನಾರಾಯಣ ಸ್ವಾಮಿ ಅವರು, ನಾನು PUC ವಿದ್ಯಾರ್ಥಿ. ಇವತ್ತು ರಾಮಕೃಷ್ಣ ಲಾಡ್ಜಲ್ಲಿ ಚರ್ಚೆಯಾಗಿ ಪಾಸ್ವಾನ್ ಅವರು ಹೇಳಿದ್ದಾರೆ ಕರ್ನಾಟಕದಿಂದ ಸಮಾಜ ಕೆಲಸ ಮಾಡುವ ವ್ಯಕ್ತಿಯನ್ನ ಆಯ್ಕೆ ಮಾಡ್ಕೊಡಿ ಅಂತ. ಯಾರನ್ನು ಮಾಡೋಣ ಅಂತ ಅವತ್ತು ಚರ್ಚೆನಲ್ಲಿ ನಾನು ಹುಡುಗ ಆಗಿದ್ರು ಇದ್ದೆ. ಅವತ್ತು ಆಯ್ಕೆಯಾದ ವ್ಯಕ್ತಿನೇ ವೆಂಕಟಸ್ವಾಮಣ್ಣ ಅವರು. ಅದರಲ್ಲಿ ಲಲಿತಾ ನಾಯಕ್ ಮೇಡಮ್ ಅವರ ಒಂದು ಪಾತ್ರ ಇದೆ ಅಂತ ಅಣ್ಣವ್ರಿಗೆ ಹೇಳ್ತೀನಿ. ಆದ್ರೆ ಅಣ್ಣವ್ರು ನಮ್ಗೆ ಯಾವತ್ತು ಹೇಳ್ತಿದ್ದಾರೆ ಅಂಬೇಡ್ಕರ್ ಅವರನ್ನ ಬಂಜಾರ ಯಾರು ಒಳಗಡೆ ಹಾಕೊಂಡಿಲ್ಲ ಅಂತ ಹೇಳಿ. ಆದ್ರೆ ಬಂಜಾರರ ಮೊದಲುಗಳನ್ನೆಲ್ಲ ನಾವು ಮಾಡ್ತಾನೆ ಬಂದವರು ಲಲಿತಾ ನಾಯಕ್ ಮೇಡಮ್. ನಾನು ಅನಂತ ನಾಯಕ್ ಇಲ್ಲೆಲ್ಲ ಇರುವಂತವ್ರು, ಜಯ ನಾಯಕ್ ಅವರು ಎಲ್ಲ ಪ್ರಗತಿ ಪರವಾಗಿರುವಂತವ್ರು ಮಾಡಿದೀವಿ ಅಂತ ಹೇಳ್ತಾ ವೇದಿಕೆಯಲ್ಲಿರೋ ಎಲ್ಲರ ಹೆಸರು ಹೇಳಲ್ಲ, ಒಂದೇ ಸರಿ ನಮನಗಳನ್ನ ಸಲ್ಲಿಸ್ತೀನಿ. ಬಹಳ ಪ್ರಮುಖವಾಗಿ ನಮ್ಮ ದೇಶದಲ್ಲಿ ಕಠೋರ ಬದುಕಿನಲ್ಲಿನೂ ಪ್ರಮುಖವಾಗಿ ನ್ಯಾಯ, ನಿಷ್ಠೆ, ಪ್ರಾಮಾಣಿಕತೆಗೆ, ನೈತಿಕತೆಗೆ ಹೆಸರಾದ ಒಂದು ಸಮುದಾಯ ಯಾವ್ದಾರ ಇದ್ರೆ ಅದು ಬಂಜಾರರು ನಾವು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. 3ನೇ ಶತಮಾನದಿಂದಲೂ ನಾವು ಬುದ್ಧನ ಕಾಲ ಇರ್ಬೋದು, ಯೇಸುವಿನ ಕಾಲ ಇರ್ಬೋದು, ಹರಪ್ಪ ಮೊಹೆಂಜೊದಾರೋ, ಸಿಂಧೂ ನದಿ ಕಣಿವೆಗಳ ಅಂದಿನ ಕೌಶಲ್ಯ ಭರಿತ ಜನರಾಗಿದ್ದವರು ನಾವು. ಮತ್ತು ಬಹಳ ಬುದ್ಧಿವಂತ ಜನರಾಗಿದ್ದಂಥವ್ರು. ಮೊಘಲರ ಕಾಲದಲ್ಲಿ ಇದ್ದೀವಿ, ನಿಜಾಮರ ಕಾಲದಲ್ಲಿ ಇದ್ದೀವಿ, ರಜಪೂತರ ಕಾಲದಲ್ಲಿ ಇದ್ದೀವಿ, ಮರಾಠರ ಕಾಲದಲ್ಲಿ ಇದ್ದೀವಿ. ನಂತರ ಬ್ರಿಟಿಷರ ಆಳ್ವಿಕೆಯಲ್ಲಿ ವ್ಯಾವಹಾರಿಕವಾಗಿ ಸುಮಾರು 5,000 ಸಂಸ್ಥಾನಗಳಿಗೆ ಆಹಾರವನ್ನು ಕೊಟ್ಟಿದ್ದೀವಿ, ಸರಕು ಸಾಗಾಟ ಮಾಡಿದ್ದೀವಿ, ವಜ್ರ ವೈಡೂರ್ಯಗಳನ್ನು ಕೊಟ್ಟಿದ್ದೀವಿ, ವ್ಯಾಪಾರ ಮಾಡಿದ್ದೀವಿ, ಮತ್ತೆ ಬಹಳ ಶ್ರೀಮಂತವಾಗಿದ್ವಿ. ಆದ್ರೆ 1871ರಲ್ಲಿ ಬ್ರಿಟಿಷರಿಂದ ಅಪರಾಧಿ ಬುಡಕಟ್ಟುಗಳಾಗಿ ಅಸ್ಪೃಶ್ಯತೆಯನ್ನು ಇಟ್ಟುಕೊಂಡು ನಮ್ಮ ಅಸ್ಪೃಶ್ಯ ಸಮುದಾಯಗಳು ನಗರದಲ್ಲಿದ್ದಾಗ ಈ ಸಮುದಾಯ ಕಾಡಿನಲ್ಲಿದ್ದೀವಿ, ಜನಸಂಪರ್ಕ ಇದೆ. ಹಾಗೆ
ಬದುಕಿದಂತ ಈ ಸಮುದಾಯ ದಮನಿತರಾದ್ವಿ, ಬ್ರಿಟಿಷರಿಂದ ಸಾಮಾಜಿಕವಾಗಿ ಕೆಳಮಟ್ಟಕ್ಕೆ ಹೋದ್ವಿ, ಶಿಕ್ಷಣದಿಂದ ವಂಚಿತರಾದ್ವಿ. ಸೇವಾಲಾಲ್ ಅಂತವರು, ಬಿಟು ಮುಖ್ಯ ಅಂತವರು, ಪೂಲೆ ಮಹಾರಾಷ್ಟ್ರದಲ್ಲಿ ಪೂಲೆ ಅಂತವರು ಸತ್ಯಶೋಧಕ ಸಮಾಜ 1856ರಲ್ಲಿ 1928ರಲ್ಲಿ ಕಟ್ಟಿ, ನಂತರ ನಾರಾಯಣ ಗುರುಗಳು ಕೇರಳದಲ್ಲಿ, ಅಂಬೇಡ್ಕರ್ ಅವರು ಬಂದರು, ಗಾಂಧೀಜಿಯವರು ಬಂದರು, ದ್ರಾವಿಡ ಚಳವಳಿ ಹುಟ್ಟುಕೊಳ್ತು, ಸಾಕಷ್ಟು ಹೋರಾಟಗಳಾದವು. ಮತ್ತೆ ನಮಗೆ ಮೈಸೂರು ಸಂಸ್ಥಾನದಲ್ಲಿ ನಾರೋಡಿ ಕೃಷ್ಣರಾಜ ಒಡೆಯರ್ ಅವರು 1884ರಲ್ಲಿ 1940ರಲ್ಲಿ ಇಂತಹ ಅನೇಕ ಮಹನೀಯರ ಆಳ್ವಿಕೆ ಅವರ ಕಾಲಘಟ್ಟದಲ್ಲಿ ಈ ತಳ ಸಮುದಾಯಗಳಿಗೆ ನಮ್ಮ ಇವರೆಲ್ಲರ ಹೋರಾಟದ ಫಲವಾಗಿ ನಾವು ಅವರ ಕಾಳಜಿಯಿಂದಾಗಿ ಮುಖ್ಯವಾಹಿನಿಯಲ್ಲಿ ಶಿಕ್ಷಣಕ್ಕೆ ತೆರೆದುಕೊಳ್ಳೋ ಹಾಗಾಯಿತು. ಆದ್ರೆ ಮೈಸೂರಿನಲ್ಲಿ ಗೋಪಾಲ ಸ್ವಾಮಿ ಅಯ್ಯರ್ ಅವರು, ಗೋವಿಂದಾಚಾರ್ಯ ಸ್ವಾಮೀಜಿಗಳು ಅಸ್ಪೃಶ್ಯತೆ ನಿವಾರಣೆಗಾಗಿ ಅಂತ ಹೋರಾಡಿದ್ರು. ಇವರೆಲ್ಲರೂ ಮಾಡಿದ ಹೋರಾಟದ ಫಲ ಅಸ್ಪೃಶ್ಯತೆ ಸ್ವಲ್ಪ ಮಟ್ಟಿಗೆ ತಗ್ಗಿ ನಾವು ಶಾಲೆ ಕಡೆಗೆ ಮುಖ ಮಾಡೋ ಹಾಗಾಯ್ತು, ವಿದ್ಯಾರ್ಥಿ ವೇತನ ಸಿಗುವ ಹಾಗಾಯ್ತು, ಬಾಲ ಕಾರ್ಮಿಕ ಪದ್ಧತಿ ಹೋಯಿತು, ಮಹಿಳೆಯರಿಗೆ ಶಿಕ್ಷಣ ಬಂತು, ಹಳ್ಳಿಗಳಿಗೆ ಸ್ವಲ್ಪ ಸೌಲಭ್ಯಗಳು ಸಿಗುವ ಹಾಗಾಯ್ತು. ವಿಶೇಷವಾಗಿ ಸಾವಿತ್ರಮ್ಮ ಫೂಲೆ ಅವರು ಮಹಿಳೆಯರಿಗಾಗಿ ಶಿಕ್ಷಣಗಳನ್ನ, ಶಾಲೆಗಳನ್ನ ತೆರೆದಿದ್ದಾಗಿರ್ಬೋದು, ನಾರೋಡಿ ಕೃಷ್ಣರಾಜ ಒಡೆಯರ್ ಅವರು, ಲಕ್ಷ್ಮೀ ಅಮ್ಮಜಮ್ಮಣ್ಣ ಅವರು, ಈ ತರದ ಮಹನೀಯರದಿಂದಾಗಿ ನಮಗೆ ಒಂದು ಸ್ಥಾನಮಾನ ಸಿಗುವಾಗಾಯಿತು. 1918 ಆಗಸ್ಟ್ 23ಕ್ಕೆ ಮೈಸೂರು ಸಂಸ್ಥಾನದಲ್ಲಿ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಲೆಸ್ಲಿ ಕ್ರೇನಿ ಮಿಲ್ಲರ್ ಅವರು ಹಿಂದುಳಿದ ವರ್ಗಗಳಿಗೆ, ಇಂತಹ ಸಮುದಾಯಗಳಿಗೆ ಸ್ಥಾನಮಾನಗಳನ್ನು ಕೊಡೋದಕ್ಕೆ ಪ್ರಾತಿನಿಧಿಕವಾಗಿ ಗಣನೀಯವಾಗಿ ಬದಲಾವಣೆ ತಂದಾಗ ಈ ಗುಡ್ಡಗಾಡು, ಈ ಭಟ್ಟರು, ಕೊರಚರು, ಗೊಣಬರು, ಗೋವಿಗಳು, ಲಂಬಾಣಿಗಳು ಎಲ್ಲರೂ ಮೀಸಲಾತಿ ಸೌಲಭ್ಯಕ್ಕೆ ತೆರೆದುಕೊಳ್ಳೋ ಹಾಗಾಯಿತು. ಮತ್ತೆ ಗಾಂಧೀಜಿ ಬಂದರು. ಬಂಜಾರರು ಮತ್ತು ಗಾಂಧೀಜಿಯವರ ನಂಟನ್ನ ನೋಡೋದಾದ್ರೆ ನಮಗೆ ಮೈಸೂರು ಸೀಮೆಯ ಮೊದಲ ಲಂಬಾಣಿ ಸಂಘ 1807 ಸ್ಥಾಪನೆ ಆಗುತ್ತೆ, 1920ರವರೆಗೂ ಚಾಲನೆಯಲ್ಲಿರುತ್ತೆ. ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಎಚ್ ವಿ ಕೋದಂಡರಾಮಯ್ಯ ಅವರ ಪ್ರಯತ್ನ ನಮಗೆ ಶ್ಲಾಘನೀಯವಾಗಿ ಸ್ಮರಿಸ್ಕೋಬೇಕಾಗತ್ತೆ. ಮೊದಲ ಮಹಾಸಭೆ ಹಿರಿಯೂರಲ್ಲಾಗುತ್ತೆ ಅರಸೀಕೆರೆನಲ್ಲಿ 1922ರಲ್ಲಿ. ಜನಾಂಗದ ಮುಖಂಡರು ಅಲ್ಲಿ ಪ್ರಥಮವಾಗಿ ಸಾಮಾಜಿಕ ಗುರುತಿಸಿಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಗಾಂಧೀಜಿ, ಕಸ್ತೂರ್ಬಾ ಅವರು ಅರಸೀಕೆರೆಗೆ ಬಂದಿರ್ತಾರೆ. ಆ ಟೈಮಲ್ಲಿ ಆ ಸಂಘದ ಅಂದಿನ ಕಾರ್ಯದರ್ಶಿ ಬಿ ಸಂಗ್ರಾಮ್ ನಾಯಕ್ ಅವರು ಅಭಿನಂದನಾ ಪತ್ರವನ್ನ ಬಂಜಾರ ಭಾಷೆಯಲ್ಲಿ ರಚಿಸಿ ಗಾಂಧೀಜಿಯವರು ಅರ್ಪಿಸಿದಾಗ ಗಾಂಧೀಜಿಯವರು ಅದನ್ನು ಓದಿ ಅದನ್ನು ಕೇಳಿ ಹೇಳ್ತಾರೆ, ಈ ಭಾಷೆ ಗುಜರಾತಿಗೆ ಹೋಗ್ತಾ ಇದೆ, ನನ್ಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ ಈ ಭಾಷೆ ಕೇಳೋದಕ್ಕೆ ಅಂತ ಗಾಂಧೀಜಿಯವರು ಹೇಳ್ತಾರೆ. ಬಂಜಾರ ಸಮುದಾಯಕ್ಕೆ ಅಂದ್ರೆ ಒಂದಷ್ಟು ಉತ್ತಮವಾದ ಸಲಹೆಗಳನ್ನು ಕೊಟ್ಟು ಹೋಗ್ತಾರೆ. ಆಗ ವಿದ್ಯಾರ್ಥಿಗಳಾಗಿದ್ದವರು, ಪ್ರಥಮ ಸಾಲಿನ ವಿದ್ಯಾರ್ಥಿಗಳು ಬಿ ಭದ್ರಾನಾಯಕ್ ಅವರು, ಗಂಗಾಬಾಯಿ ಅವರು, ಅವರ ಬಗ್ಗೆ ಗಾಂಧೀಜಿ ಹೆಮ್ಮೆಯಿಂದ ಹೇಳ್ತಾರೆ. ಈ ಸಮುದಾಯ, ಬುಡಕಟ್ಟು ಸಮುದಾಯ ಶಿಕ್ಷಣಕ್ಕೆ ಬಂದಿರೋದನ್ನ ಅವರು ಅವರ ಮಾತಲ್ಲಿ ಹೇಳ್ತಾರೆ. ಮತ್ತೆ ಜನಪ್ರತಿನಿಧಿ ಸಭೆಗಳಿಗೆ ನಮ್ಮ ಮೈಸೂರು ಸಂಸ್ಥಾನದಲ್ಲಿ ಜಾತ್ರಾ ನಾಯಕ್ ಅಂತವರನ್ನ ಆಯ್ಕೆ ಮಾಡ್ತಾರೆ. ಇವೆಲ್ಲ ಐತಿಹಾಸಿಕ ಘಟ್ಟಗಳು, ಅವ್ರು ಮಾಡಿದ ಸೇವೆಗಳು ಸ್ಮರಿಸ್ಕೋಬೇಕು. 1901ರಲ್ಲಿ ಪ್ರತ್ಯೇಕ ಪಂಚಮ ಶಾಲೆಗಳು ಸರ್ಕಾರದಿಂದ ಮೊದಲೇ ಆರಂಭ ಆಗ್ತವೆ. ಶೃಂಗೇರಿ ಆದೇಶ ಅದನ್ನ ಕೊಡುತ್ತೆ. ಶಾಲೆ ವಂಚಿತ ಈ ತರ ಸಮುದಾಯಗಳು ಶಾಲೆ ಕಡೆಗೆ ಬರ್ತಾ ಹೋಗ್ತೀವಿ. ಕೂಲಿಗೆ ನಮ್ ಜನ ಅವತ್ತು ಹೋಗ್ತಿರ್ತಾರೆ, ವಲಸೆ ಹೋಗ್ತಿರ್ತಾರೆ, ಶಾಲೆ ಕಡೆಗೆ ಮುಖ ಮಾಡೋದಿಲ್ಲ. ಅವಾಗ ಮತ್ತೆ 1916, 1947 ಅವಧಿನಲ್ಲಿ ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ, ಕಡೂರು, ಅರಸೀಕೆರೆ, ಮಧುಗಿರಿ, ತುಮಕೂರು ಭಾಗಗಳಲ್ಲಿ ಬಂಜಾರಕ್ಕಾಗಿ ಕೆಲವರು ಮಹನೀಯರು ವಿದ್ಯಾರ್ಥಿ ನಿಲಯಗಳನ್ನು ಆರಂಭ ಮಾಡ್ತಾರೆ. 1950ರಿಂದ ಸಂವಿಧಾನ ಹಾಗೂ ಬಾಬಾ ಸಾಹೇಬರಿಂದಾಗಿ ಮೀಸಲಾತಿ ಜಾರಿಗೆ ಬರುತ್ತೆ. 1970ರವರೆಗೆ ನಮ್ಮ ಸಮುದಾಯಕ್ಕೆ ಯಾವುದೇ ಅರಿವು, ಜಾಗೃತಿ ಅನ್ನೋದು ಇರೋದೇ ಇಲ್ಲ. ನಾನು ವೆಂಕಟಸ್ವಾಮಣ್ಣವ್ರಿಗೆ ನಮ್ಮ ತಾಂಡ ನಿಗಮಕ್ಕೆ ಅನುದಾನ ಹಾಕುವಾಗ ಅಂಬೇಡ್ಕರ್ ನಿಗಮ ಇದೆ, ನಿಮ್ಗೆ ಯಾಕೆ ಪ್ರತ್ಯೇಕ ಅಂದಾಗ ನಾನು ಅದೇ ಗಲಾಟೆ ಮಾಡ್ತಿದ್ದೆ. ನಮ್ಮಲ್ಲಿ ಇನ್ನೂ ಜಾಗೃತಿ ಇಲ್ಲಣ್ಣ, ನಮ್ಗೆ ಅರಿವು ಬಂದಿಲ್ಲಣ್ಣ, ದಲಿತ ಕೇರಿಗಳಲ್ಲಿ ನೀವೆಲ್ಲ ಜಾಗೃತಿ ಮೂಡಿಸಿದಿರಣ್ಣ, ಹಂಗಾಗಿ ನಮ್ಗೆ ಒಂದು ಮೀಸಲಾತಿಗೆ ಹಣಕ್ಕೆ ತಡೆ ಒಟ್ಟಬಿಡಿ ಅಂದಾಗ ಗೋವಿಂದ ಸ್ವಾಮಿ ಬಿಡರಪ್ಪ ಕೊಡೋಣ ಅಂತ ಹೇಳೋರು. ಈ ತರದಲ್ಲಿ ನಾವು ಇವತ್ತು ಕೂಡ ಹೋರಾಟ ಮಾಡಿ ಪಡ್ಕೊಳ್ಳುವಂತ ಸ್ಥಿತಿನಲ್ಲಿ ಬದುಕ್ತಾ ಇದೀವಿ. ಹಾಗಾಗಿ ನಮ್ಗೆ ಮೊದಲ ಪೀಳಿಗೆ ಶಿಕ್ಷಣ ಪಡೆದವರಲ್ಲಿ ರಿಟೈರ್ಡ್ ಆದ ದಿವಂಗತ IAS ಅಧಿಕಾರಿಯಾಗಿದ್ದವರು ವೈ ರೂಪಾ ನಾಯಕ್ ಪ್ರಥಮರು, ಹಾಗೆ ಡಾಕ್ಟರ್ ಲಾಲಿಯಾ ನಾಯಕ್ ಅವರು, ಕೃಷ್ಣ ನಾಯಕ್ ಅವರು, ಡಾಕ್ಟರ್ ಠಾಕರೆ ನಾಯಕ್ ಅವರು, ನನ್ನ ಊರಿನ ಸೋದರಮಾವನ AD ಗೋವಿಂದ ನಾಯಕ್ ಅವರು, ಅಮ್ಮನ್ಪುರದವರು, ಇಲ್ಲೇ ರಾಮನಗರ, ಬಿರಿಯಾ ನಾಯಕ್ ಅವರು ಉತ್ತರ ಕರ್ನಾಟಕದಲ್ಲಿ, KT ರಾಠೋಡ್ ನಮ್ಮ
ನಮ್ಮ ಇವರು ಪ್ರಕಾಶ್ ರಾಠೋಡ್ ಅವ್ರ ತಂದೆ ಎಲ್ಲರ ನಾಯಕರು, ಗೋಪಾಲ್ ಜಾಧವ್, ಗೋಪಾಲ್ ದೇವ್ ಜಾಧವ್, ಭೀಮ್ ಸಿಂಗ್ ಜಾಧವ್, ಡಾಕ್ಟರ್ ಶಿವರಾಮ್ ಜಾಧವ್, ತಾರಾನಾಥ್ ಪವಾರ್ 1978 ನಂತರ ಇವರೆಲ್ಲ ನಿಧಾನಕ್ಕೆ ಶಿಕ್ಷಣದ ಕಡೆಗೆ ಬರ್ತಾರೆ ಬಂಜಾರರು ಮೊದಲ ಹಂತದಲ್ಲಿ. ನಮ್ಮ ಊರಲ್ಲಿ ನಮ್ಮ ಫ್ಯಾಮಿಲಿನಲ್ಲಿ ಇವತ್ತು ನಾನೇ ಪ್ರಥಮ ಗ್ರಾಜುಯೇಟ್. ನನ್ನ ತಂದೆ ಓದಿಲ್ಲ, ತಾಯಿ ಓದಿಲ್ಲ. ಬಂಜಾರ ಆರ್ಥಿಕ ಸುಧಾರಕರಲ್ಲಿ ಸಾಕಷ್ಟು ಮಹನೀಯರಿದ್ದಾರೆ. ಮೈಸೂರು ಮಹಾರಾಜರು ದೀನ ದಲಿತರ ಅಭ್ಯುದಯಕ್ಕೆ ಶ್ರಮಿಸಿದವರಲ್ಲಿ ಪ್ರಥಮರು ಅಂತ ನಾನು ಪದೇ ಪದೇ ಹೇಳ್ತೀನಿ. 10ನೇ ಚಾಮರಾಜೇಂದ್ರ ಒಡೆಯರವ್ರನ್ನ ನಾವು ಯಾವಾಗಲೂ ನೆನಪಿಟ್ಕೋಬೇಕು. 1868ರಿಂದ 1894ರಲ್ಲಿ ಆಳ್ವಿಕೆ ಮಾಡಿದವರು. ಅದು ಒಂದು ದೊಡ್ಡ ಸುಧಾರಣೆಯ ಕಾಲ ಅಂತ ನಾನು ಹೇಳ್ತೀನಿ. ಆ ಕಾಲದಲ್ಲಿ ಸಂಸ್ಥಾನಗಳಿಗೆ, ಮೈಸೂರು ಸಂಸ್ಥಾನಗಳಿಗೆ ಜನಪ್ರತಿನಿಧಿ ಸಭೆಯನ್ನ ರಚಿಸ್ತಾರೆ. ಮೊದಲ ಆಧುನಿಕ ಪ್ರಜಾಸತ್ತಾತ್ಮಕ ಶಾಸನ ಸಭೆಯನ್ನ ಮಾಡ್ತಾರೆ. ಗಾಂಧೀಜಿಯವರು ಬಂದು ಹೇಳ್ತಾರೆ, ನಾನು ಯಾವುದೇ ಸತ್ಯಾಗ್ರಹ ಮಾಡೋ ಹಾಗಿಲ್ಲ, ಹೋರಾಟ ಮಾಡೋ ಹಾಗಿಲ್ಲ. ಮೈಸೂರು ಸಂಸ್ಥಾನದ ತರ ಒಬ್ಬ ರಾಜ ಇದ್ರೆ ಸಾಕು ಈ ದೇಶಕ್ಕೆ, ಯಾವ ಹೋರಾಟನೂ ಬೇಕಿಲ್ಲ. ಒಂದು ಸರ್ಕಾರ ಏನ್ ಮಾಡ್ಬೇಕು, ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಏನ್ ಮಾಡ್ಬೇಕು, ಅದನ್ನೆಲ್ಲ ಮಹಾರಾಜರು ಮಾಡಿದ್ದಾರೆ ಅಂತ ಹೇಳ್ತಾರೆ. ಯಾಕಂದ್ರೆ ಬಂಜಾರರಲ್ಲಿ ನೋಡಿ, ಇವತ್ತು ನಾವು ಮಿನಿಸ್ಟರ್ ಆಗಕ್ಕಾಗಿಲ್ಲ, MP ಆಗಕ್ಕಾಗಿಲ್ಲ. ಆದ್ರೆ ಆ ಕಾಲದಲ್ಲಿ ರಾಜರು ಮೀಸಲಾತಿ ಪಡೆದ ಮೊದಲ ಬಂಜಾರರನ್ನ ಇಲ್ಲಿ ಹೇಳ್ತೀನಿ, 9 ಜನರಿಗೆ ಪ್ರಜಾಪ್ರತಿನಿಧಿಯಾಗಿ ಆಯ್ಕೆ ಮಾಡ್ತಾರೆ. ಜಾತ್ರಾ ನಾಯಕ್ ಅವ್ರನ್ನ ಚಿಕ್ಕನಾಯಕಹಳ್ಳಿಯಿಂದ, ಸಟರಾಮ್ ನಾಯಕ್ ಅವ್ರನ್ನ ಕೆಂಗ್ಲಾಪುರದಿಂದ, ಭೀಮಾ ನಾಯಕ್ ಅವ್ರನ್ನ ಚಳ್ಳಕೆರೆಯಿಂದ, ಕೀರಾ ನಾಯಕ್ ಅವ್ರನ್ನ ಹೊಳಲ್ಕೆರೆಯಿಂದ, ಕುಡಿನೀರ್ಕಟ್ಟೆ. ಹಾಗೆ ಚಂದ್ರನಾಯಕ್ ಇನ್ನೊಬ್ಬರಿದ್ದಾರೆ ಬೆಂಗಳೂರಿಂದ, ಅನಿಯ ನಾಯಕ್ ಹೊನ್ನಳ್ಳಿಯಿಂದ, ದೋತ್ಯ ನಾಯಕ್ ಗಂಟಾಪುರದಿಂದ, ಸೇವಾ ನಾಯಕ್ ಐನೂರಿಂದ, ರಚ್ಚಾ ನಾಯಕ್ ಹರಳಿಕೊಪ್ಪ ಭದ್ರಾವತಿಯಿಂದ. ಇವರ ಹತ್ರ ಆ ಕಾಲಕ್ಕೆ 100 ಎಕರೆ ಜಮೀನಿತ್ತು. ಇವ್ರನ್ನೆಲ್ಲ ಅವರು ಆಯ್ಕೆ ಮಾಡಿರ್ತಾರೆ. ನನ್ನ ತಾತನ ಹತ್ರ 60 ಎಕರೆ ಜಮೀನು ಇತ್ತಂತೆ, ಕುಡಿತಕ್ಕೆ ಮಾರಿ ನಮ್ಮಪ್ಪ ಜೀತ ಮಾಡಿದ್ದ. ಅಂದ್ರೆ ಬಂಜಾರರು ಕಾಡಲ್ಲಿ ಇದ್ರೆ ಅವ್ರ ಲಾಭ ಆಗಿದ್ದೇನಂದ್ರೆ ಜಮೀನುಗಳ ಒಡೆಯರಾಗಿದ್ರು ಇವರು. ಆದ್ರೆ ಅದನ್ನೆಲ್ಲ ಕಸಿದ್ಕೊಂಡ್ರು, ಕಳ್ಕೊಂಡ್ರು ಅನ್ನೋದು ಬೇರೆ ಮಾತು. ಶಿಕ್ಷಣಕ್ಕೆ ಜಾತ್ರಾ ನಾಯಕರ ಕೊಡುಗೆ ಇದೆ, ಹೀರಾ ನಾಯಕರ ಕೊಡುಗೆ ಇದೆ, ಭೀಮಾ ನಾಯಕರ ಕೊಡುಗೆ ಇದೆ. ರಾಮನಗರದ ಗೋವಿಂದ ನಾಯಕ್ ಅವರು ನಮ್ಮ ಸಂಘವನ್ನ ಕಟ್ಟೋದ್ರಲ್ಲಿ ಪ್ರಮುಖವಾಗಿ ಇದ್ರು ಆ ಕಾಲದಲ್ಲಿ. ಇವತ್ತೇನು ಲಲಿತಾ ನಾಯಕ್ ಮೇಡಮ್ ಅವರು ಬಂಜಾರ ಭವನವನ್ನ ಕಟ್ಟಿದಾರಲ್ಲ, ನಿರ್ದೇಶನ ಮಾಡೋದಕ್ಕೆ ಆದ್ಯ ಮುಖಂಡರಾಗಿ ಇವರೆಲ್ಲ ಕೆಲಸ ಮಾಡ್ತಾರೆ. ಈ ಸಾಕಷ್ಟು ಜನ ಇದ್ದಾರೆ. ಭಗತ್ ಆಂದೋಲನ ನಡೆಯುತ್ತೆ. ಇವತ್ತೇನು RSS ಭಗತ್ ಆಂದೋಲನ ಅಂತಾರಲ್ಲ, ಬಂಜಾರರು ಹುಟ್ಟ ಭಗತ್ಗಳು. ವೀರ ನಾಯಕರು ಮೊನ್ನೆ ಹೇಳ್ತಾ ಇದ್ರು ಗುಜರಾತ್ ಅಲ್ಲಿ ಮಾನ್ಗಢದಲ್ಲಿ, ನಾನು ಭಗತ್ ಫ್ಯಾಮಿಲಿ ಅಂತ ಹೇಳಿ. ಸುರಗೊಂಡನಕೊಪ್ಪದಲ್ಲಿ ಅವರು ಇವತ್ತೇನಾದ್ರು ಡೆವಲಪ್ ಮಾಡಿದ್ರೆ ಶ್ರದ್ಧಾ ಕೇಂದ್ರವನ್ನ, ಆ ಭಗತ್ ಫ್ಯಾಮಿಲಿ ಅಂತ. ಹಾಗೆ ಗೋವಿಂದ್ ಗುರು ಅಂತ ಬಂಜಾರ ಆದಿವಾಸಿಗಳ ಪರವಾಗಿ ಹೋರಾಟ ಮಾಡಿದವರು. ಜಲಿಯನ್ ವಾಲಾಬಾಗಲ್ಲಿ 390 ಜನನ ಏನೋ ಸಾಯ್ತಾರೆ. ಆದ್ರೆ ಗೋವಿಂದ್ ಗುರು ನೇತೃತ್ವದಲ್ಲಿದ್ದ 1500 ಜನ ಬಂಜಾರರು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಮಡಿತಾರೆ, ಹುತಾತ್ಮರಾಗ್ತಾರೆ. ಆದ್ರೆ ಅವ್ರನ್ನೆಲ್ಲ ಯಾರು ಹುತಾತ್ಮರು ಅಂತ ಇತಿಹಾಸದಲ್ಲಿ ದಾಖಲೆ ಮಾಡಿಲ್ಲ. ಗುಜರಾತ್ ಅಲ್ಲಿ ಮಾನ್ಗಢ ಅನ್ನೋ ಜಾಗದಲ್ಲಿ ಒಂದು ಸ್ಮಾರಕ ಇದೆ. ಅಲ್ಲಿ ಆದಿವಾಸಿ ಗೋವಿಂದ ಗುರು ಅವರ ವಿಶ್ವವಿದ್ಯಾಲಯ ಇದೆ. ಆದ್ರೆ ಒಬ್ಬ ಬಂಜಾರ ಇಲ್ಲ. ಮೊನ್ನೆ ನಾನು ಆ VC-ಗೆ ಮತ್ತು ಶಿಕ್ಷಣ ಸಚಿವರುಗಳಿಗೆ ಮೊದಲು ಬಂಜಾರನ ಅಪಾಯಿಂಟ್ ಮಾಡಿ ನೀವು ಅಂತ ಒಪ್ಕೊಂಡ್ರು. ಈ ತರದಲ್ಲಿ ಬಂಜಾರರ ಹೋರಾಟ ಸ್ವಾತಂತ್ರ್ಯ ಪೂರ್ವದಿಂದನೂ ಬೇಕಾದಷ್ಟು ಕಡೆ ನಡೀತಾ ಬಂದಿದೆ. ಅದು ಅವ್ರ ಗೋವಿಂದ ಗುರು 1858ರಿಂದ 1931ರಲ್ಲಿ ಬದುಕಿದ್ರು. ಇನ್ನು ಏಪ್ರಿಲ್ 13, 1919ರಲ್ಲಿ ಅದೇ ಜಲಿಯನ್ ವಾಲಾಬಾಗ್ ಹೇಳಿದೆ ನಾನು, ಹತ್ಯಾಕಾಂಡದ್ದು ಇವೆಲ್ಲ ಅಲ್ಲಿ ನಡೆದಿರುವಂತದ್ದು. ಆ ಕಾಲದಲ್ಲಿ ಗೋಪಾಲ್ ದೇವ್ ಜಾಧವ್, ಪ್ರೇಮ್ ಸಿಂಗ್ ರಾಠೋಡ್, ತೇಜ್ ಸಿಂಗ್ ರಾಠೋಡ್, ಗೋಪಾಲ್ ರಾವ್ ಪ್ರಮುಖರು ನಮಗೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗಿದ್ದರು. ವಿದ್ಯಾರ್ಥಿ ನಿಲಯಗಳನ್ನು ಕೊಟ್ಟವರು. ಈ ಜಾಗತ್ನ ಆಮೇಲೆ ನಮ್ಮಲ್ಲಿ ಲಕಿಶಾ ಬಂಜಾರ ದೆಹಲಿನಲ್ಲಿ ಆಳ್ತಿದ್ದಂತ ಒಬ್ಬ ವ್ಯಕ್ತಿ, ಸಾಕಷ್ಟು ಎಕರೆ ಜಮೀನು ಇಟ್ಟಿದ್ದವರು. ಇವತ್ತಿನ ರಾಷ್ಟ್ರಪತಿ ಭವನ ದೆಹಲಿ ಇರುವಂತದಕ್ಕೆ ಜಾಗ ಕೊಟ್ಟವರು ಬಂಜಾರರು. ಇವತ್ತು ಬಂಜಾರ ಜಾಗ ಇಲ್ಲ. ತಿರುಪತಿ ಬೆಟ್ಟ ಬಂಜಾರ ಸೇರಿದ್ದು. ಈ ತರ ನೀವು ಯಾವುದೇ ಪ್ರಮುಖವಾದ ಆರಾಧನಾ ಕೇಂದ್ರಗಳು, ಕಾಡುಗಳಲ್ಲಿ ಬದುಕಿದ್ದವರು, ಕಾಡಲ್ಲಿರೋ ದೇವಸ್ಥಾನಗಳಿಗೆ ಆದ್ಯರಾಗಿ ಬಂಜಾರ ಇರ್ತಿದ್ದು. ಆದ್ರೆ ಅದನ್ನೆಲ್ಲ ಬೇರೆಯವರು ಕಸಿದುಕೊಂಡ್ರು ಅನ್ನುವಂಥದ್ದನ್ನ ಇಲ್ಲಿ ದುಃಖದಿಂದ ಹೇಳ್ಬೇಕಾಗುತ್ತೆ. ಈ ತರದ ರಾಯಚೂರು ದೇವದುರ್ಗದಿಂದ ನಂತರ ನಾವು ರಾಜಕೀಯವಾಗಿ ಪ್ರಪ್ರಥಮವಾಗಿ ಸಾಹಿತ್ಯಿಕವಾಗಿ ಬರಹಗಾರರಾಗಿ ಗುರುತಿಸಿಕೊಳ್ಳೋದು BT ಲಲಿತಾ ನಾಯಕ್ ಮೇಡಮ್ ಅವ್ರನ್ನ. BT ಲಲಿತಾ ನಾಯಕ್ ಮೇಡಮ್ ಅವ್ರ ಜೊತೆ ಹೋರಾಟದಲ್ಲಿ ನಾವು ಇದ್ವಿ ಆ ಕಾಲದಲ್ಲಿ ಅನ್ನೋದಕ್ಕೆ ಹೆಮ್ಮೆ ಪಡ್ತೀವಿ ನಾವು. ಅಲ್ಲೆಲ್ಲ ಮುದ್ದೆ ಮಾಡಪ್ಪ ಹೋಟ್ಲು ಗುಡಿಸ್ಲು, ವೆಂಕಟೇಶ್ವರ ಅವ್ರ ಮನೆ ಇದೆ, ಅಲ್ಲೇ ಪಕ್ಕದಲ್ಲಿ ಮೂಲೆಯಲ್ಲಿ ಒಂದು ಗುಡಿಸ್ಲಿತ್ತು. ಆ ಗುಡಿಸ್ಲಲ್ಲಿ ಹೋಗಿ ಲಲಿತಾ ನಾಯಕ್ ಮೇಡಮ್ ನಾವೆಲ್ಲ ಊಟ ಮಾಡ್ತಾ ಇದ್ವಿ. ಆ ದುಡ್ಡಿರ್ತಿಲ್ಲ ಯಾತ್ರನ ಎಲ್ಲ ಜೇಬ್ ಹುಡುಕ್ತಾ ಇದ್ವಿ ಹೋರಾಟ ಮುಗಿಸ್ಕೊಂಡು ಹೋಗಿ. ನಾವು PUC ಅವಾಗ ಇನ್ನು ಆ ತರ ಹೋರಾಟ ಮಾಡ್ತಾ ಬಂದ ಲಲಿತಾ ನಾಯಕ್ ಅವರಿಗೆ ನಮ್ಮ ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ ಈ ವರ್ಷ ಸ್ಥಾಪಿಸಿರುವಂತಹ ಮೊದಲ ಪ್ರಶಸ್ತಿ ಶ್ರೀ
ಶ್ರೀ ಸಂತ ಸೇವಾಲಾಲ್ ಪ್ರಶಸ್ತಿನ ಪ್ರದಾನ ಮಾಡೋದಕ್ಕೆ ನನಗೆ ವೈಯಕ್ತಿಕವಾಗಿ ಹೆಮ್ಮೆ ಇದೆ. ಇಡೀ ಕರ್ನಾಟಕ ಅದನ್ನ ಖುಷಿ ಪಟ್ಟಿದೆ. ಇಂಥ ಒಬ್ಬ ವ್ಯಕ್ತಿಗೆ ಸಿಕ್ಕಿದ್ದು. ಈ ವೇದಿಕೆಯ 4 ಜನ ಅವರೇ ಹೇಳ್ತಾ ಇದ್ರು, ಎಂಥ ವ್ಯಕ್ತಿನ ಆಯ್ಕೆ ಮಾಡಿದ್ರೆ ಪ್ರಶಸ್ತಿಗೆ ಅಂದ್ರೆ ಆ ಪ್ರಶಸ್ತಿಗೆ ಒಂದು ಗೌರವ ಬಂತು ಅಂತ. ಅದು ನಿಜ. ಅಂತ ಮೇಡಮ್ ಅವರ ಒಬ್ಬ ಮಹಿಳೆಯಾಗಿ ಆ ಕಾಲದಲ್ಲಿ ಬರೀ 7ನೇ ಕ್ಲಾಸ್ ಓದ್ಕೊಂಡು ಡಾಕ್ಟರೇಟ್ ಪದವಿಯನ್ನು ಪಡ್ಕೊಂಡು ಇವತ್ತು ಇವ್ರು ಮಾಡಿದ ಕೆಲಸವು ಐತಿಹಾಸಿಕವಾಗಿ ವೆಂಕಟಸ್ವಾಮಣ್ಣ ಹೇಳಿದಾಗೆ ಇತಿಹಾಸದ ಪುಟಗಳಲ್ಲಿ ನಿಲ್ಲುವಂತ ಕೆಲಸ ಇವತ್ತಿನ ಆಗಿದೆ. ಅದಕ್ಕಾಗಿ ನಾನು ಮತ್ತೊಮ್ಮೆ ಲಲಿತಾ ನಾಯ್ಕ ಮೇಡಮ್ ಅವರಿಗೆ ಅವರನ್ನ ಅವತ್ತು MLC ಮಾಡಿದ ರಾಮಕೃಷ್ಣ ಹೆಗಡೆ ಅವರನ್ನ ನಾನು ನೆನೆಸ್ಕೊಳ್ತೀನಿ. ದೇವೇಗೌಡರು ಅವ್ರನ್ನ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರು ಮಾಡಿದ್ರು. ನಾವೆಲ್ಲ ಯೂನಿವರ್ಸಿಟಿ ಸ್ಟೂಡೆಂಟ್ ಲೀಡರ್ ಆಗಿದ್ವಿ. ಯಾವುದೋ ಒಂದು ಹಗರಣದಲ್ಲಿ ಸುಮ್ಮನೆ ಸೃಷ್ಟಿ ಮಾಡ್ತಾರೆ. ರಾಜಕೀಯದಲ್ಲಿ ಯಾರು ಬೇಕಾದ್ರೂ ಬಲಿ ಹಾಕ್ಬೋದು, ಯಾರು ಬೇಕಾದ್ರೂ ನಾಶ ಮಾಡ್ಬೋದು, ಯಾರು ಬೇಕಾದ್ರೂ ರೋಗ ಆಗಬಹುದು, ಯಾರು ಬೇಕಾದ್ರೂ ಏನು ಸಾಕ್ಬೋದು, ಯಾರು ಬೇಕಾದ್ರೂ ಏನಾದ್ರು ಮಾಡ್ಬೋದು. ಈ ಕಾಲದಲ್ಲಿ ಅದೆಲ್ಲ ಓಪನ್ ಸೀಕ್ರೆಟ್. ಹಂಗೆ ಅವರು ಸಚಿವ ಸ್ಥಾನವನ್ನು ಕಳ್ಕೊಂಡ್ರು. ನಮ್ಮಂತವರು ಯೂನಿವರ್ಸಿಟಿಯಿಂದ ಪ್ರೊಫೆಸರ್ ಕೆಲಸ ಸಿಗದಂಗೆ ಆಚೆ ಬರುವಂತ ವಾತಾವರಣ ನಿರ್ಮಾಣ ಮಾಡಲಾಗಿತ್ತು. ಅದೆಲ್ಲವನ್ನು ಅನುಭವಿಸಿದೀವಿ ನಾವು. ಆದ್ರೆ ಅವರು ವೆಂಕಟಸ್ವಾಮಣ್ಣ ಅವ್ರು ಹೇಳಿದಾಗ ಮತ್ತೆ ಎಲ್ಲೂ ರಾಜಕೀಯಕ್ಕೆ ಉಳ್ಕೊಂಡಿದ್ದಾರೆ ಅಂದ್ರೆ ಅವರು ಸತತವಾಗಿ ಬಂಜಾರ ಅವ್ರ ಬಗ್ಗೆ ನಾನು ವಿರುದ್ಧವನ್ನು ಮಾಡಿದ್ದೀನಿ. ಅವ್ರು ಒಳ್ಳೇದು ಮಾಡಿದಾಗ ಸಾಕಷ್ಟು ಹೊಗಳಿದ್ದೀನಿ. ಕೆಲವು ಸಾರಿ ಚುನಾವಣೆ ಇದ್ರೆ ನೀವು ಸಂಘದಲ್ಲಿ ಇರಬೇಡಿ ಮೇಡಮ್ ಅಂತ ಹೇಳಿ ಗಲಾಟೆನೂ ಮಾಡಿ ಚುನಾವಣೆ ಮಾಡಿಸಿ ಮತ್ತೆ ಅವರೇ ಆಯ್ಕೆಯಾಗಿ ಬಂಜಾರ ಭವನವನ್ನ ಕಟ್ಟುವವರೆಗೆ ನಿರಂತರವಾಗಿ ಮುಖ್ಯಮಂತ್ರಿಗಳು ಬಂದು ಅದನ್ನು ಉದ್ಘಾಟನೆ ಸಿದ್ದರಾಮಯ್ಯ ಅವರು ಮಾಡೋವರೆಗೂ ಅವರ ಶ್ರಮವನ್ನ ನಮ್ಮ ಇತಿಹಾಸದಲ್ಲಿ ಯಾರು ಮರೆಯಂಗಿಲ್ಲ. ಒಂದೇ ಭವನ ಕಟ್ಟಿರೋದು ಅದೇ ದೊಡ್ಡ ಸಾಧನೆ, ಅದೇ ಅರಮನೆ. ನಮ್ಗೆ ಆ ತರದ 100 ಆಗ್ಬೇಕಾಗಿತ್ತು. ನಮ್ಮಲ್ಲಿ ಒಗ್ಗಟ್ಟಿಲ್ಲದೆ ಇರೋ ಕಾರಣಕ್ಕೆ ಒಂದಾಯಿತು. ಅದರ ಬಿಡುಗಡೆಗೆ ವಿಘ್ನಗಳು ಬಂದಿತ್ತು. ಆ ವಿಘ್ನಗಳನ್ನು ನಿವಾರಣೆಗಾಗಿ ನಾನು ಮತ್ತೆ ಅವ್ರ ಜೊತೆಗೆ ಅವ್ರ ಕೋಪ ಬಂದಿತ್ತು. ಆದ್ರೆ ಕೆಲಸ ಆಯ್ತು. ಅದು ಅವರು ಖುಷಿಯಾಗಿ ನನಗೆ ನೀನು ಒಳ್ಳೇದು ಮಾಡಿದೆ ಅಂತ ಹೇಳ್ತಾರೆ ಹೊರತು ನಮ್ಮ ಮೇಲೆ ಯಾವತ್ತೂ ಕೋಪ ಮಾಡ್ಕೊಳ್ಳೋದಿಲ್ಲ. ಮೇಡಮ್ ಅವರ ಕೆಲಸ ಸಾಕಷ್ಟು ಹೇಳ್ಬೇಕು. ಆಮೇಲೆ JH ಪಟೇಲ್ ಅವರ CM ಇದ್ದಾಗ ಡಾಕ್ಟರ್ ಶಂಕರ್ ನಾಯ್ಕ ಅವರು ಅವರೆಲ್ಲರ ಶ್ರಮ ಸಂಘಕ್ಕಿರುವಂತದ್ದು ನಾವು ನೆನೆಸ್ಕೋಬೇಕು. ರಾಜಕಾರಣದಲ್ಲಿ ಮೊದಲ ಶಾಸಕರು ಬೇಕಾದಷ್ಟು ಜನ ನಮ್ಮಲ್ಲಿ ಇದ್ದಾರೆ. ಆದ್ರೆ ಅವ್ರು ಮಾಡಿರೋ ಕೆಲಸದಿಂದ ಅವ್ರ ಹೆಸರು ಎಲ್ಲೂ ಉಳ್ಕೊಳ್ಳಿಲ್ಲ ಅನ್ನೋದು ಬೇಸರದ ಸಂಗತಿ. ಮೈಸೂರು ರಾಜ್ಯದ ಕ್ಷೇತ್ರಗಳ ವತಿಯಿಂದ ಸೊರಬ ಶಿಕಾರಿಪುರ ಕ್ಷೇತ್ರದಿಂದ ಗಂಗಾನಾಯಕ್ ಅವರು ನಮ್ಮ ದೇಶದ ಮೊದಲ ಬಂಜಾರ ಶಾಸಕರಾಗಿ ಆಯ್ಕೆಯಾಗಿದ್ರು. ಆದ್ರೆ ಅವ್ರ ಹೆಸರು ಯಾರು ಹೇಳೋದಿಲ್ಲ. ಇವತ್ತು ಹೇಳ್ಬೇಕು ಅಂತ ಕೆಲಸಗಳು ನಾವು ಮಾಡ್ಬೇಕಾಗತ್ತೆ. ಅಭಿವೃದ್ಧಿಗಾಗಿ ವೈ ರೂಪಾ ನಾಯ್ಕ ಅವರು ದೇವೇಗೌಡರು ಹೇಳ್ತಾ ಇದ್ರು. ಮೇಡಮ್ ಇದ್ರು ಕನ್ನಡ ಸಂಸ್ಕೃತಿ ಇಲಾಖೆ ಅವರನ್ನ ತಿಂಗಳ ಅತಿಥಿಯ ಕರೆದಾಗ ದೇವೇಗೌಡರು ನಾವು ಅದ ಕಾಲತ್ರ ನಾನು ಕೂತ್ಕೊಂಡಿದ್ದೆ. ಮೇಡಮ್ ಪಕ್ಕದಲ್ಲಿ ಕೂತಿದ್ರು. ನೋಡ ನಿಮ್ಮ ರೂಪಾ ನಾಯ್ಕ ಅಂತಿದ್ದ IAS ಅಧಿಕಾರಿ. ನನ್ನ ಹತ್ರ 1 ಎಕರೆ ಜಮೀನಿಲ್ಲ, ಊಟಕ್ಕೆ 1 ಎಕರೆ ಜಮೀನು, ಆ ಜಮೀನಿಂದ ನಾವು ಬದುಕಿದ್ವಿ, ಯಾವತ್ತಿದ್ರು ನೆನೆಸ್ಕೊತೀನಿ ನಾನು ಅಂದ್ರು. ಅದನ್ನೇ ಮಾತಾಡಿ ಸುಮ್ಮನೆ ಅಂದೆ. ವೇದಿಕೆ ಮೇಲೆ ಹೋಗಿ ಹೇಳಿದ್ರು ರೂಪಾ ನಾಯ್ಕ ನನ್ಗೆ 1 ಎಕರೆ ಜಮೀನು. ದೇವೇಗೌಡರು ಅಂತವ್ರಿಗೆ ರೂಪಾ ನಾಯ್ಕ ಜಮೀನು ಕೊಟ್ಟರು ಅಂದ್ರೆ ಅವ್ರ ಪುಸ್ತಕ ಬರ್ತಿದ್ದು ಇತಿಹಾಸವನ್ನ ಬಂಜಾರ ಬಗ್ಗೆ ದಾಖಲಿಸಿರೋದನ್ನ ನೆನೆಸ್ಕೋಬೇಕು. ಕೆಂಪೇಗೌಡರ ಬಗ್ಗೆ ನಾವು ಅಷ್ಟೆಲ್ಲ ಮಾತಾಡ್ತೀವಿ. ಆದ್ರೆ ಕೆಂಪೇಗೌಡರ ಸ್ಟ್ಯಾಚ್ಯೂ ಕಾರ್ಪೊರೇಷನ್ ಮುಂದೆ ನಿಲ್ಲಿಸಿರೋದು ಇವತ್ತು ಇದೇ ರೂಪಾ ನಾಯ್ಕ. ಇವತ್ತು ನೋಡಿ ಹಾಗೆ ನಾವು ಬೇಕಾದಷ್ಟು ಜನ ಅವರೊಬ್ಬರೇ ನೇರವಾಗಿ IAS ಆಗಿದ್ದು. ನಂತರದಲ್ಲಿ ಕನೀರಾಮ್ ಅವರು ಬಿಟ್ರೆ ತುಂಬಾ ಜನ ಎಲ್ಲ ಪ್ರಮೋಷನ್ ಅಲ್ಲಿ ಬಂದ್ರು. ಇದುವರೆಗೂ ಎಜುಕೇಶನ್ ಅಲ್ಲಿ ನಾವು KS ಅಧಿಕಾರಿಗಳು 1-2-3 ಜನ ಬಿಟ್ರೆ IAS ಆಗಕ್ಕಾಗಿಲ್ಲ ಅನ್ನೋದು ದುರದೃಷ್ಟಕರ. ಹಾಗೆ ಬೇಕಾದಷ್ಟು ಹೇಳ್ಬೋದು. ನಮ್ಮಲ್ಲಿ ಮೈಸೂರು ರಾಜ್ಯದ KT ರಾಠೋಡ್ ಅವರು, ಎಲ್ಲರ ನಾಯಕ್ ಅವರು ಮತ್ತೆ ಪ್ರೇಮ್ ಸಿಂಗ್ ಚೌಹಾಣ್ ಅವರು ಇವರೆಲ್ಲ ಸಾಕಷ್ಟು ಜನರದ್ದು ವಿಷಯ ಹೇಳಬೇಕು. ಇಲ್ಲಿ ನಾನು ಪುಟಗಟ್ಟಲೆ ಇದೆ, ನಮ್ಮ ಇತಿಹಾಸ ಎಲ್ಲ ಹೇಳ್ಬೇಕಾಗತ್ತೆ. ಪ್ರಮುಖ ಕೆಲಸ ಮಾಡಿದ್ರು ಹೇಳಿ ಮುಗಿಸ್ಬಿಡ್ತೀನಿ. 1969ರಲ್ಲಿ ನಮ್ಮ ಸಂಘ ಸ್ಥಾಪನೆಯಾಗಿ ಬಿಡುಗಡೆ ಆಗಿದ್ದು ಇರ್ಬೋದು. ಬಿಜಾಪುರ KT ರಾಠೋಡ್ ಅವರು ಶಾಸಕರಾದ್ರು. VP ನಾಯ್ಕ ಅವರು ಮಹಾರಾಷ್ಟ್ರದಿಂದ ಶಾಸಕರಾಗಿ MP ಆಗಿ ಮುಖ್ಯಮಂತ್ರಿ ಆದ್ರು. ಆಮೇಲೆ ತುಂಬಾ ಜನ ಬಂಗಾರಪ್ಪನವರು ನಮ್ಗೆ 3 ಕಾಲೇಜ್ ಕೊಟ್ಟರು. ಪ್ರಥಮವಾಗಿ ಬಂಜಾರಿಗೆ ಏನಾದ್ರು ಕೊಡುಗೆ ಕೊಟ್ಟಿದ್ರೆ ಬಂಗಾರಪ್ಪನವರು, 2 ಯಡಿಯೂರಪ್ಪನವರು, 3 ಸಿದ್ದರಾಮಯ್ಯನವರು. ಯಡಿಯೂರಪ್ಪನವರು KPSC ಮೆಂಬರ್ ಮಾಡಿರೋದಿರ್ಬೋದು, VC ಮಾಡಿರೋದು, ನಿಗಮಗಳನ್ನು ಮಾಡಿರೋದಿರ್ಬೋದು. ಸಿದ್ದರಾಮಯ್ಯ ಅವರು ಎಲ್ಲ ರೀತಿಯ 100 ಎಕರೆ ಜಮೀನನ್ನ ಕೊಟ್ಟು ಸುರಗೊಂಡ ಮುಖದಲ್ಲಿ 100 ಕೋಟಿ ಹಣವನ್ನು ಕೊಟ್ಟಿರುವಂತದ್ದು. ಇವನ್ನೆಲ್ಲ ನಾವು ನೆನೆಸ್ಕೋಬೇಕಾಗತ್ತೆ. ಬಂಜಾರಲ್ಲಿ ನಮ್ಮ ಹೆಗ್ಗಪ್ಪ ಲಮಾಣಿ ಅವರು ಒಬ್ಬ ಸಾಹಿತಿಯಾಗಿ, PT ಪರಮೇಶ್ ನಾಯ್ಕ ಇತ್ತೀಚೆಗೆ ಇತರ ವಾಲ್ಮೀಕಿ ನಾಯಕರು, ನಮ್ಮಲ್ಲಿ MLAಗಳು ಬೇಕಾದಷ್ಟು ಜನ ಇದ್ದಾರೆ. ಈಗ ಸಾಕಷ್ಟು ಜನರ ಪ್ರಸ್ತಾಪ ಇಲ್ಲಿದೆ. ಸಿದ್ದರಾಮಯ್ಯ ಅವ್ರ ಕೊಡುಗೆ, ಯಡಿಯೂರಪ್ಪನವ್ರ ಕೊಡುಗೆ ಎಲ್ಲ ನಾವು ಬೇಕಾದಷ್ಟು ನಾವು ಗೊತ್ತಿದ್ದೀವಿ. ಆದ್ರೆ ಈಗ ಸಮಯದ ಅಭಾವ ಇರೋದ್ರಿಂದ ಮುಂದಕ್ಕೆ ಹೋಗ್ಬಿಡ್ತೀನಿ. ತೆಲಂಗಾಣದಲ್ಲಿ ನಮ್ಮರು ಮಾಡಿರುವಂತಹ ಕೆಲಸ, ಬಂಜಾರ ವಿದ್ಯಾರ್ಥಿ ವೇದಿಕೆ ಕೂಡ ಮೊದಲ ವಿದ್ಯಾರ್ಥಿ ವೇದಿಕೆ ಕಟ್ಟಿ ಸೆನ್ಸಸ್ ಮಾಡಿದಿರ್ಬೋದು. ಅವತ್ತಿಂದ ಸುಭಾಷ್ ರಾಠೋಡ್ ನಮ್ಮ ಜೊತೆಗೆ ಸಾಕಷ್ಟು ಜನ ಮಲ್ಲೇಶ್ ನಾಯ್ಕ ಎಲ್ಲ ಇದ್ರು.
ಲೋಕಸಭಾ ಸದಸ್ಯರಾಗಿ ವಿ.ಪಿ. ನಾಯಕ್, ಉತ್ತಮ್ ರಾವ್ ರಾಥೋಡ್, ಸುಧಾಕರ್ ರಾವ್ ನಾಯಕ್, ಹರಿಸಿಂಗ್ ರಾಥೋಡ್ ಅವರು, ಸುಧಾಕರ್ ರಾವ್ ನಾಯಕ್ ಅವರು ಮೊದಲ ಬಂಜಾರ ರಾಜ್ಯಪಾಲರು. ಈ ತರ ಬೇಕಾದಷ್ಟು ಜನರ ಕೊಡುಗೆ ಇದೆ. ಲಲಿತಾ ನಾಯಕ್ ಮೇಡಮ್ ಅವರ ಕೊಡುಗೆ ಕೂಡ ಈ ಸಮುದಾಯಕ್ಕೆ ತುಂಬಾ ಇದೆ. ಇಷ್ಟು ಹೇಳಿ ಇನ್ನೊಂದ್ಸರಿ ನಾನು ಇದನ್ನ ದೀರ್ಘವಾಗಿ ಎಲ್ಲಾರು ಬರೀತೀನಿ ಅಥವಾ ಮಾತಾಡ್ತೀನಿ ಅಂತ ಹೇಳಿ ಈ ಅವಕಾಶಕ್ಕೆ ನಾನು ಲಲಿತಾ ನಾಯಕ್ ಮೇಡಮ್ ಅವರಿಗೆ ತಮ್ಗೆಲ್ಲ ವಂದಿಸ್ತೀನಿ. ನಮ್ಮ ಇತಿಹಾಸವನ್ನ ದಾಖಲಿಸೋ ಕೆಲಸ ಅಕಾಡೆಮಿ ಈಗ ಆರಂಭ ಮಾಡಿದೆ. ತಾವುಗಳೆಲ್ಲ ಇದ್ರ ಬಗ್ಗೆ ಮುಂದಿನದಲ್ಲಿ ಒಂದು 100 ಪುಸ್ತಕಗಳನ್ನ ಮುಂದಿನ ವರ್ಷ ಪ್ರಕಟಿಸ್ತೀವಿ ಅಂತ ಹೇಳಿ ಮತ್ತೊಮ್ಮೆ ತಮ್ಗೆ ಧನ್ಯವಾದ. ಜಾಸ್ತಿ ಮಾತಾಡಿದ್ದೀನಿ, ಕ್ಷಮೆ ಇದೆ. ಯಾವ ದೇಶ ಯಾವ